Hey guys, welcome back to our YouTube channel. Let's go. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಇವತ್ತು ಮಂಡೇ ಆಗಿತ್ತು, ಅದ್ವಿನ್ಗೆ ಕ್ರಿಕೆಟ್ ಮ್ಯಾಚ್ ಇತ್ತು. ಸೊ ಹಾಗಾಗಿ ಬೆಳಿಗ್ಗೆನೆ ಅದ್ವಿನ್ ಕರ್ಕೊಂಡು ಗ್ರೌಂಡ್ಗೆ ಬಂದಿದ್ದೆ. ಹಾಗೆ ಸ್ಕೂಲ್ ಕೂಡ ಇತ್ತು. ಆರ್ನ ಮಾತ್ರ ಹೋಗಿದ್ಲು. ಇವತ್ತು ಅವನು ರಜೆ ಮಾಡಿದ್ದ, ಬಿಕಾಸ್ ಅವನಿಗೆ ಇವತ್ತು ಫಸ್ಟ್ ಟೈಮ್ ಔಟ್ ಆಫ್ ಗ್ರೌಂಡಲ್ಲಿ ಬೆಳಿಗ್ಗೆ 8:30 ಸಾಯಂಕಾಲ 5:30 ತನಕ ಕ್ಲಾಸ್ ಇತ್ತು, ಅಂದರೆ ಕ್ರಿಕೆಟ್ ಇತ್ತು. ಸೊ ಹಾಗೆ ತುಂಬಾ ಬಿಸಿಲು. ಸೊ ಆದರೂ ಕೂಡ ಅವನನ್ನು ಗ್ರೌಂಡ್ಗೆ ಬಿಟ್ಟು ಬಂದು ಸೊ ಮಧ್ಯಾಹ್ನದ ಊಟಕ್ಕೆ ಪ್ಯಾಕ್ ಮಾಡ್ಕೊಂಡು ಹೋಗಲಿಕ್ಕೆ ಮನೆಗೆ ಹೊರಟಿದ್ದೀನಿ. ಆಲ್ರೆಡಿ ಇದು ಡಿಸೈಡ್ ಆಗಿದ್ದೆ ನಿನ್ನೆ ಅಷ್ಟೇ. ಸೊ ಹಾಗಾಗಿ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಸೊ ಊಟಕ್ಕೆ ನಾನೇನು ತಂದಿರಲಿಲ್ಲ, ಅಂದರೆ ಮಧ್ಯಾಹ್ನ ತನಕ ಮಾತ್ರ ಇರುತ್ತೆ ಅಂದ್ಕೊಂಡೆ, ಬಟ್ ಈವ್ನಿಂಗ್ ತನಕ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಮನೆಗೆ ಬಂದು ಊಟಕ್ಕೇನಾದರೂ ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ತನಕ ಅವನನ್ನು ಅಲ್ಲೇ ಬಿಟ್ಟು ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಇವಾಗ ಮನೆಗೆ ಬಂದೆ. ಕ್ವಿಕ್ಕಾಗಿ ಏನಾದರೂ ಮನೆಯಲ್ಲೇ ಮಾಡ್ಕೊಂಡು ಹೋಗಲಿಕ್ಕೆ ಒಂದು 1 pot ರೆಸಿಪಿ ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ರೈಸನ್ನು ತೆಗೆದುಕೊಂಡಿದ್ದೀನಿ. ಇದು ನಾವು ದಿನಾಲೂ ಅಡುಗೆಗೆ ಯೂಸ್ ಮಾಡುವಂತಹ ಅಕ್ಕಿ, ವೈಟ್ ರೈಸ್. ನಾವು ವೈಟ್ ರೈಸನ್ನು ಯೂಸ್ ಮಾಡೋದು ಜಾಸ್ತಿಯಾಗಿ ಊಟಕ್ಕೆ. ಸೊ ಹಾಗಾಗಿ ನಾನು 1 ಕಪ್ ವೈಟ್ ರೈಸನ್ನು ತೆಗೆದುಕೊಂಡಿದ್ದೀನಿ. ಇದು ಬಂದು ಅರ್ಧ ಕಪ್ ತೂರ್ ದಾಲ್ ಇದೆ. ಅರ್ಧ ಕಪ್ ತೂರ್ ದಾಲ್ ನಾನೊಂದು ಅರ್ಧ ಗಂಟೆಯಿಂದ ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಸಿದ್ರು ಕೂಡ ಸಾಕಾಗತ್ತೆ. ಸೊ ಅರ್ಧ ಕಪ್ಪು ನೆನೆಸಿಟ್ಟಿದ್ರಿಂದ ಇದು 3/4 ಕಪ್ ಆಗಿ ಕಾಣಿಸ್ತಾ ಇದೆ. ಹೆಸರು ಬೇಳೆ, ಮೂಂಗ್ ದಾಲ್. ಸೊ ಹೆಸರು ಬೇಳೆ ಕೂಡ ಅಷ್ಟೇ ಅರ್ಧ ಕಪ್ ನೆನೆಸಿಟ್ಕೊಂಡಿದ್ದೀನಿ, ಬಟ್ ಇದು ನೆನೆದಿರುವುದರಿಂದ ಈ ರೀತಿಯಾಗಿದೆ. ಸದ್ಯಕ್ಕೆ ಈ 3 ಕಪ್ಪನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಈ 3ಅನ್ನು ಒಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಒಟ್ಟಿಗೆ ಹಾಕಿಬಿಡ್ತೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಕುಕ್ಕರನ್ನು ಬಿಸಿ ಮಾಡ್ಕೊಳ್ತೀನಿ. ಇನ್ನು ಕುಕ್ಕರ್ಗೆ ತುಪ್ಪ, ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಅಂತಿದ್ದಾಗೆ ಇವಾಗ ನಾನು ಇದಕ್ಕೆ 1 ಈರುಳ್ಳಿ ಹಾಗೆ 1 ಹಸಿಮೆಣಸು ಇದೆರಡನ್ನ ಮಾತ್ರ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇನ್ನು ಇದಂತೂ ಆಪ್ಷನಲ್, ಬಟ್ ಇದ್ರೆ ಇದನ್ನು ಖಂಡಿತ ಹಾಕಿ. ಇದು ಬಂದು ಪುಳಿಯೋಗರೆ ಪೌಡರ್, MTR ಅವರದ್ದು, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ತುಂಬ ಬೆಸ್ಟ್ ಟೇಸ್ಟ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಸೊ ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇಲ್ಲ ಅಂತಾದರೆ ಅಚ್ಚ ಖಾರದ ಪೌಡರ್ ಹಾಗೆ ಧನಿಯಾ ಪೌಡರ್ ಅದೆಲ್ಲ ಇದ್ದರೆ ಸೇರಿಸ್ಕೊಳ್ಳಿ. ಸೊ ಇನ್ನು ಕೊನೆಗೆ ನಾನು ಇವಾಗ ಸೇರಿಸ್ತಾ ಇರೋದು ಅವಾಗಲೇ ವಾಶ್ ಮಾಡ್ಕೊಂಡಿರುವಂತಹ ಬೇಳೆಕಾಳುಗಳು ಮತ್ತು ಅಕ್ಕಿ. ಇದನ್ನು ಸೇರಿಸಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದರ 2ರಷ್ಟು ನೀರನ್ನು ಹಾಕಬೇಕು. ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ.
ಸೊ ಇವಾಗ ನಾನು ಸ್ವಲ್ಪ ಕಡಿಮೆ ಇದೆ ಅಂತ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನಾನಿಲ್ಲಿ ಉಪ್ಪು